ದೀರ್ಘಾವಧಿ ಒಂದು ಪ್ಲಾನ್ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಒಂದು ಕೆಲಸ ಆಗಿತ್ತು. ಐ ವಿಲ್ ಕ್ರಾಸ್ ಚೆಕ್ ಅಂಡ್ ಕಮ್ ಬ್ಯಾಕ್ ವಿತ್ ಡಾಟಾ. 800 ಕಿಲೋಮೀಟರ್ ಒಟ್ಟು ರಾಜ ಕಾಲುವೆ ಲೆಕ್ಕಾಚಾರ ಬೆಂಗಳೂರಿನಲ್ಲಿ. 800 ಕಿಲೋಮೀಟರ್. ಇದರಲ್ಲಿ 3 ಅಥವಾ 4 ವರ್ಷದ ದೀರ್ಘಾವಧಿ ಒಂದು ಪ್ಲಾನ್ ಆಗ ಮಾಡಲಾಯಿತು. ಅದಕ್ಕೆ ದುಡ್ಡಿಟ್ಟುಕೊಂಡ್ರು. ಕಾರಣ ಸಾಮಾನ್ಯವಾಗಿ ಟೆಂಡರ್ಗಳು ಇಟ್ ಟೇಕ್ಸ್ 6 months to 1 year to get it executed. ಅದರಲ್ಲಿ ಒಂದು 300-350 ಕಿಲೋಮೀಟರ್ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆ ಮುಗಿಸ್ಕೊಂಡು ಬರ್ತಾ ಇದ್ರು ಅವ್ರಿಗೆ ಆ ಟೈಮಲ್ಲಿ. ಯು ಶುಡ್ ಹ್ಯಾವ್, ಯು ಅಂದ್ರೆ ಯು ಅಂತಲ್ಲ, ಯುವರ್ ಗವರ್ನಮೆಂಟ್ ಬಂದಾಗ ಅದನ್ನ ಕಂಟಿನ್ಯೂ ಮಾಡ್ಕೋಬೇಕಾಗಿತ್ತು. ನಿಲ್ಸಿಕೊಂಡ್ರಲ್ಲಿ ನೀವು ಮಾಡಿಲ್ಲ ಅಂತ ನನಗೆಲ್ಲೋ ಒಂದು ಅನುಮಾನ ಇದೆ. ಆ ದುಡ್ಡು ಡೈವರ್ಟ್ ಆಯಿತು ಅಂತ ನಂದೊಂದು ಆರೋಪದ ಮಾದರಿಯಲ್ಲಿ ಅಭಿಪ್ರಾಯ. ವಾಪಸ್ ಚೆಕ್ ಮಾಡ್ಕೊಂಡು ಹೇಳ್ತೀನಿ, ಬೇಕಾದ್ರೆ ವಿತ್ ಫಿಗರ್ಸ್ ಹೇಳ್ತೀನಿ. ಅಂದ್ರೆ ಒತ್ತುವರಿ ತೆರವಿಗೆ ಇಟ್ಕೊಂಡಂತ ದುಡ್ಡನ್ನು ಡೈವರ್ಟ್ ಮಾಡಿದ್ರು ಅಂತ. ರಾಜಾ ಕಾಲುವೆಗೆ ಇದ್ದಿದ್ದ ದುಡ್ಡದು ಬೈ ಎಲೆಕ್ಷನ್ಗಳ ಕಡೆಗೆ, ಚುನಾವಣೆಗಳು ನಡೆದಾಗ ಆ ಕ್ಷೇತ್ರಗಳ ಕಡೆಗೆ ಹೋಯ್ತಲ್ಲ ದುಡ್ಡು, ಅದಾ ಅಂತ ಒಂದ್ಸರಿ ಕೇಳ್ಕೊಳ್ಳಿ ಯಾರನ್ನಾರೊಬ್ಬರನ್ನ. ನಾನು ಒಂದ್ಸರಿ ಚೆಕ್ ಮಾಡ್ಕೋತೀನಿ. ನಾನು ಒಂದ್ಸರಿ 600 ಕೋಟಿ, 500 ಕೋಟಿ, 800 ಕೋಟಿ ಅದಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆಸ್ತಿಗೆ, ಬದುಕಿಗೆ ಮತ್ತೆ ಇನ್ನೊಂದಕ್ಕೆ ಅಷ್ಟೇ, ವ್ಯವಹಾರಕ್ಕೆ ಅದು ಯಾರಿಗೂ ಬೇಡ. ಆ ಸಿಟಿ ಅಬ್ಬೆಪಾರಿ ಸಿಟಿ ಇದು. ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ಕೊಡುಗೆ ಬೆಂಗಳೂರಿಗೆ ಏನು ಅಂತಂದರೆ, ನಿಮ್ಮ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ಅಪ್ಪ ಅಮ್ಮ ಇಲ್ಲದೆ ಇರೋ ಊರು ಮಾಡಿದ್ದೀರಿ. ಅಬ್ಬೆಪಾರಿಗಳ ಥರ ಈ ಬೆಂಗಳೂರಿನವ್ರು ಇದ್ದಾರೆ, ನಾವು ಅನುಭವಿಸ್ತೀವಿ. ಹಾಳಾಗೋಗ್ಲಿ, ನಿಮ್ಮ ಊರುಗಳು ಉದ್ಧಾರ ಆಗಿದೆಯಾ ಅಂದರೆ ನಿಮ್ಮೂರು ಉದ್ಧಾರ ಆಗಿಲ್ಲ, ಅದನ್ನು ಮಾಡಿ ಅದು ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ.